ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಫುಲ್ ಎಂಡ್ ತನಕನೂ ವಿಡಿಯೋ ನೋಡಿ. ಇವತ್ತು ನಾವು ಕುಣಿಗಲ್ ಹೋಗ್ತಾ ಇದ್ದೀವಿ. ಕುಣಿಗಲ್ ಹೋಗಿ ಏನೇನು ಮಾಡ್ತೀವಿ ಮತ್ತು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ. ಇವತ್ತು ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಬಂದು ನನ್ನ ಸಿಸ್ಟರ್. ಬೆಳಗ್ಗೆ 4 ಗಂಟೆಗೆ ಎದ್ದು ಜರ್ನಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫುಲ್ ಪ್ಯಾಕ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಪ್ಯಾಕಪ್ ಇವ್ರನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ನಾನು ಇವ್ರದ್ದು ಐಡಿನ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ಫಾಲೋ ಮಾಡಿ. ಮೇಕ್ ಓವರ್ ಬೈ ಸುನೀತಾ ಅಂತ ಇರ್ತಾರೆ. ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿ ನನ್ನ ಸಿಸ್ಟರ್ಗೆ. ಅದಾದಮೇಲೆ ನಮ್ಮ ಬ್ರದರ್, ಹಾಯ್ ಮಾಡಿ ಬ್ರದರ್. ಇವ್ರು ಸ್ವಲ್ಪ ಅಲ್ಲ, ತುಂಬ ನಾಚಿಕೆ, ಅದಕ್ಕೆ ಜಾಸ್ತಿ ನಗೋದಿಲ್ಲ, ಓಕೆನಾ. ಆಮೇಲೆ ಇಲ್ಲಿ ನಮ್ಮ ಬೇಬಿ ಪುಟ್ಟ ಇಲ್ಲಿ ಮಲ್ಕೊಂಡಿದ್ದಾಳೆ ಪಾಪ ನೋಡಿ. ಮತ್ತೆ ಇಲ್ಲೊಂದು ಬೇಬಿ ಇದೆ. ಹಲೋ ಬೇಬಿ. ಬೇಬಿ ಅಲ್ಲ, ಕಾಣಿಸ್ತಿಲ್ಲ. ಚಿನ್ನು ಹಲೋ. ಓಕೆ, ಅಲ್ಲಿ ಮುಂದೆ ನಮ್ಮ ಹಸ್ಬೆಂಡ್ ಇದ್ದಾರೆ, ಆದರೆ ಅವ್ರು ಕಾಣಿಸ್ತಾ ಇಲ್ಲ, ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು 5-10 ನಿಮಿಷ ಕುಣಿಗಲ್ ರೀಚ್ ಆಗ್ತೀವಿ. ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸ್ತೀವಿ. ಒಂದು ಸಖತ್ತಾಗಿರೋ ಒಂದು ಬ್ರೇಕ್ಫಾಸ್ಟ್ ಅಂಗಡಿ ಇದೆ, ಇಲ್ಲಿಂದ ತೋರಿಸ್ತೀನಿ, ನೀವು ನೋಡಿ. ಕುಣಿಗಲ್ಗೆ ಯಾರ್ಯಾರು ಬರ್ತೀರಾ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಅಲ್ಲಿ ಮೀಟ್ ಮಾಡೋಣ. ಸರ್ಕಲಿಂದ ಇದು ಯಾವ ರೋಡ್ ಹೋಗುತ್ತೆ, ಗುಬ್ಬಿ ರೋಡು. ಆ ರೋಡಲ್ಲಿ ಹೋಗುತ್ತೆ. ನಾವು ಇಳಿದ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಇದು ಕುಣಿಗಲ್ ರೋಡ್. ಖುಷಿ ಇಸ್ಕೊಳ್ಳಿ. ಒಡೆ 2 ಹಾಕ್ಬಿಟ್ಟಿದ್ದೀರಾ? ನಾನೊಂದು ಮಾರು ತಗೊಂಡಿದ್ದೀನಿ. ಸುನೀತಾ ಕಾರ್ಗೆ ಹೋಗ್ತಾ ಇದ್ದಾಳೆ. ಖುಷಿ, ಚಿನ್ನು. ಇವಾಗ ಕುಣಿಗಲಲ್ಲಿ ಟಿಫನ್ ಮುಗಿಸ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಕುಣಿಗಲಿಂದ ಎಷ್ಟು ಕಿಲೋಮೀಟ್ರು? 10, 15? 25. ಓಕೆ, ಒಂದು 20-25 ಕಿಲೋಮೀಟರ್ ದೂರಕ್ಕೆ. ಇಲ್ಲಿ ಕೆರೆ ಹತ್ರ ಹೋಗ್ಬೇಕು. ಕೆರೆ ಹತ್ರ ಯಾಕೆ ಅಂದರೆ ಒಂದು ದೇವ್ರದ್ದು ಕಾರ್ಯ ಇದೆ. ನಾವು ಬರೋದು ಲೇಟ್ ಆಯಿತು ಅಂತೆಲ್ಲ ಹೊರಟ್ಬಿಟ್ಟಿದ್ದಾರೆ. ಸೊ ನಾವು ಅದಕ್ಕೆ ಡೈರೆಕ್ಟ್ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ತೋರಿಸ್ತೀನಿ. ಓಕೆ, ನಮ್ಮ ಊರಿಗೆ ಬಂದ್ವಿ. ಇನ್ನು 7:30 ಅಷ್ಟೇ. ಬಿಸಿಲು ಸಿಕ್ಕಾವಡೆ ಜಾಸ್ತಿ ಇದೆ. ನಮ್ಮ ಮನೆ ದೇವ್ರದ್ದೊಂದು ಪೂಜೆ ಇದೆ, ಅದಕ್ಕೋಸ್ಕರ ಬಂದಿದ್ದು. ಸೊ ಗದ್ದೆ ನೋಡಿ, ಇಲ್ಲಿ ಭತ್ತ ಬೆಳೆದಿದ್ದಾರೆ, ಹಿಂಗೆ ಕಾಣಿಸ್ತಾ ಇದೆ. ನಮ್ಮ ಬಿಸಿಲಿಗೆ ಏನೂ ಕಾಣಿಸ್ತಾ ಇಲ್ಲ. ನಮ್ಮೂರ ಕಡೆ ಭತ್ತ, ಕಬ್ಬು ಎಲ್ಲ ಜಾಸ್ತಿ ಬೆಳೀತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತಾಂಬೂಲಂ ಪ್ರತಿಘೋಷಿತಾಂ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ಉದನಾಯ ಸ್ವಾಹ, ವ್ಯಾನಾಯ ಸ್ವಾತ್ಮನೆ ಪರಮಾತ್ಮನೆ ಸ್ವಾಹ, ಪರಬ್ರಹ್ಮಣೇ ನಮೋ ನಮಃ. ಹಿರಣ್ಯಪಾತ್ರಮದೋ ಪೂರ್ಣಂ ದದಾತಿ ಮಧುವ್ಯೋದಾನೇತಿ ಏಕದಾ ಕುರ್ಮೇ ಕಂಠಾರಾವಂ ತತ್ತದೇವಥಾಲಾಂಛನಂ ಇರಿಗಂಠಾನಾಂ ಕೃತ್ವಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಅಸ್ಮದ್ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಆದಿಗುಣಾಢ್ವಂ ಯದೀಂದ್ರ ಪ್ರವಣಂ ವಂದೇ ರಮ್ಯಜಾಮಯಾಃ. ಸೂರ್ಯನಾರಾಯಣ ದೇವತಾಭ್ಯೋ ನಮಃ.
ಹೂವಾಕ್ಷತೆಯನ್ನ ಎಡಗೈಯನ್ನ ಹಾಕಿ ಬಲಗೈಯನ್ನ ಮುಚ್ಚಿ ಬಲ ತೊಡೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಪುರೋಹಿತರು, ಅಪ್ಪ ಅಮ್ಮ ಎಲ್ಲ ಹೋಮ ಕೂತಿದ್ದಾರೆ. ನಾನು ಮನೇಲಿ ಪೂಜೆ ರೆಡಿ ಮಾಡೋಣ ಅಂತ ಬಂದೆ. ಹಿಂಗಿದೆ ನಮ್ಮ ದೇವರು ನೋಡಿ, ಸ್ಮೈಲ್ ಮಾಡ್ತಾ ಇದೆ ವಿಡಿಯೋದಲ್ಲಿ. ನಾನೇ ರೆಡಿ ಮಾಡಿದೆ, ಇನ್ನು ಪೂಜೆ ಮಾಡ್ಬೇಕು. ಇವಾಗ ಇಲ್ಲಿ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ದೇವ್ರು ಯಾವ ದೇವರು ಅಂತ ಹೇಳ್ತೀನಿ ನಿಮಗೆ. ಸೊ ನೋಡ್ತಾ ಇರಿ ವಿಡಿಯೋನ. ಇದು ನಮ್ಮ ಮನೆ ದೇವರು. ನಾವಿಲ್ಲಿ ಪ್ರಸಾದ ಮಾಡೋಕ್ಕೆ ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಏನು ಚಿನ್ನು? ಸುನೀತಾ ಏನು ಮಾಡ್ತಾ ಇದೆಯಾ? ಪುಳಿಯೋಗರೆ ಮಾಡೋದಕ್ಕೆ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಓಕೆ. ನಾನು ಸ್ಟವ್ ಪೂಜೆ ಮಾಡಿ ಕೂತಿದ್ದೀನಿ. ಅದಕ್ಕೆ ಅಕ್ಕಿ ತೊಳಿತಾ ಇದ್ದಾರೆ, ತೊಳೆದ್ಬಿಟ್ಟು ನಾನೀಗ ಪುಳಿಯೋಗರೆ ಮಾಡ್ತೀವಿ. ಫೈನಲಿ ಪುಳಿಯೋಗರೆ ಮಾಡಿ ಮುಗಿಸಿದ್ದೀವಿ. ಇವಾಗ ಎಲ್ಲದಕ್ಕೂ ಟಿಫನ್ ಕೊಡ್ತೀವಿ. ಪ್ರಸಾದ ಅಷ್ಟೇ, ತಿನ್ಬಿಟ್ರಿ ಹೇಳ್ತಾರೆ ಪಂಟಿ. ಇವಾಗ ಪ್ರಸಾದ ಎಲ್ಲ ತಿಂದು ಸುಮ್ಮನೆ ಕುತ್ಕೊಂಡಿದ್ದೀವಿ. ನಮ್ಮಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾರೆ. ಹೆಂಗಿತ್ತಪ್ಪ ಪೂಜೆ? ಚೆನ್ನಾಗಿತ್ತಾ? ಎಲ್ಲ ಪುರೋಹಿತರು ಎಲ್ಲ ಹೋದರು. ವ್ಲಾಗಲ್ಲಿ ಹೇಳ್ತೀನಿ ಯಾವ ದೇವಸ್ಥಾನ ಇದು, ಯಾವ ಊರಲ್ಲಿದೆ ಅಂತಲೂ ಹೇಳ್ತೀನಿ, ಮತ್ತು ಏನು ಫೇಮಸ್ ಅಂತಲೂ ಕೂಡ ಹೇಳ್ತೀನಿ. ನೋಡ್ತಾ ಇರಿ. ಈಗ ನೀವು ನೋಡಿದ್ದು ಇಷ್ಟೊತ್ತು ಸಣಬ ಗ್ರಾಮದಲ್ಲಿರೋ ಮಾಯಮ್ಮ ದೇವಿ ದೇವಸ್ಥಾನ. ಇದು ಮೂಲ ವಿಗ್ರಹ ಬಂದು ಉಳ್ಳೇನಹಳ್ಳಿನಲ್ಲಿದೆ. ಉಳ್ಳೇನಹಳ್ಳಿ ಮಂಡ್ಯ ಜಿಲ್ಲೆನಲ್ಲಿರುವಂಥದ್ದು. ಮಾರ್ಚ್ನಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ತುಂಬ ಜನ ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಸೊ ಈ ಗ್ರಾಮದಲ್ಲಿ 2 ವರ್ಷ ಆಗಿದೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ. ಅದಕ್ಕಿಂತ ಮುಂಚೆ ಸಣ್ಣ ದೇವಸ್ಥಾನ ಆಯಿತು. ಈಗ ಇಲ್ಲಿ ದೇವಸ್ಥಾನ ಈ ಥರ ಆಗಿರೋದು. ಈಗ ನೀವು ವಿಡಿಯೋದಲ್ಲಿ ಏನು ನೋಡಿದ್ರಿ, ತುಂಬ ದೊಡ್ಡದಾಗಿ ತೋರ್ಸೋಕ್ಕಾಗಿಲ್ಲ. ಟೈಮಲ್ಲಿ ಸ್ವಲ್ಪ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ಕ್ಯಾಪ್ಚರ್ ಆಗಿದ್ದು. ಸೊ ತುಂಬ ಜನ ಮಂಗಳವಾರ ವಿಶೇಷ ಪೂಜೆ ಇರೋದ್ರಿಂದ ದೇವಸ್ಥಾನಕ್ಕೆ ಬರ್ತಾರೆ. ಯಾರಿಗೆ ಸಾಧ್ಯ ಆಗುತ್ತೋ ನೀವು ಸಹ ನೆಕ್ಸ್ಟ್ ಟೈಮ್ ಈ ದೇವಿ ದೇವಸ್ಥಾನ ಭೇಟಿ ಮಾಡಿ ದೇವಿ ಅನುಗ್ರಹಕ್ಕೆ ಕೃಪೆ ಆಗಬಹುದು. ಅಷ್ಟು ತುಂಬ ಚೆನ್ನಾಗಿ ದೇವಿ ಇದೆ. ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ತುಂಬ ಥ್ಯಾಂಕ್ಸ್.